ಹಾಯ್ ಸರ್, ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಬರ್ರಿ ಸರ್ ನಮ್ಮ ಫಾರ್ಮ್ ಹೌಸಿಗೆ. ಭಾಳ ದಿನ ಸರ್ ಬಂದಿಲ್ಲ ನೀವು. ಇಲ್ಲ, ಬಂದಿರಲಿಲ್ಲ. ನೋಡಿರಿ ಸರ್, 5 ಎಕರೆದಾಗ ಏನೇನು ಬೆಳೆದೀವಿ ಮತ್ತು ನಿಮ್ಮ ಅನಿಸಿಕೆ ಅನ್ನೋದು ಹೇಳಿ ಸರ್. ತುಂಬ ಖುಷಿ ಆಯಿತು. ಇವತ್ತು ರೈತ ಬಾಂಧವರು, ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಸುಧಾ ಹೈಟೆಕ್ ನರ್ಸ ಅಗ್ರಿ ಫಾರ್ಮಲ್ಲಿ. ಇವತ್ತು ನಮ್ಮ ಸ್ನೇಹಿತರು ಇವತ್ತು ನಿಮಗೆ ವೆಲ್ಕಮ್ ಮಾಡ್ಕೊಂಡ್ರು. ಅವ್ರಿಗೆ ನೋಡೋಣ ಬನ್ನಿ. ಇಲ್ಲಿ 5 ಎಕರೆದಲ್ಲಿ ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ. ಕ್ಯಾಪ್ಸಿಕಮ್ ಯಾವ ರೀತಿ ಫಾರ್ಮೇಷನ್ ಅನ್ನೋದಕ್ಕೆ ನಮಸ್ಕಾರ ರೈತ ಬಾಂಧವರೇ, ನಾನು ಮಂಜುನಾಥ್ ಕೊಂದಿ, VG ಸೀಡ್ಸ್ ಗ್ರೂಪ್ ಆಫ್ ಕಂಪನಿಯ ಕ್ಯಾಪ್ಸಿಕಮ್ ತಳಿಯನ್ನು ವೀಕ್ಷಣೆ ಮಾಡಲು ಇವತ್ತು ನಾವು ಒಂದು ನಮ್ಮ ಅದ್ಭುತ ರೈತರ ಹತ್ರ ಹೊಲದ ಹತ್ರ ಬಂದಿದ್ದೆ. ನೋಡಿ ಸ್ನೇಹಿತರೆ, ಇದು ಕ್ಯಾಪ್ಸಿಕಮ್ಮು. ಇದು ಸ್ಟೇಕಿಂಗ್ ಮಾಡೋಕ್ಕೋಸ್ಕರ ಈ ರೀತಿ ಸ್ಟೇಕಿಂಗ್ ಮಾಡುತ್ತೆ. ಸುಮಾರು 5 ಎಕರೆ ಪಾಲಿ ಹೌಸಲ್ಲಿ ಈ ಒಂದು ಕ್ಯಾಪ್ಸಿಕಮ್ಮನ್ನು ಬೆಳೀತಾ ಇದ್ದಾರೆ. ಯೆಲ್ಲೋ ಮತ್ತು ರೆಡ್ 2 ತಳಿಯ ಕ್ಯಾಪ್ಸಿಕಮ್ಮನ್ನು ಇವತ್ತಿಲ್ಲಿ ಇದು ಮತ್ತು ಅದ್ಭುತವಾಗಿ ಮಾಡಿರುವಂಥದ್ದು. ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ, ಚಿಕ್ಕದಾಗಿ ಫ್ರೂಟ್ಸ್ ಸ್ಟಾರ್ಟ್ ಆಗಿದೆ. ಪ್ಯಾಡ್ಗಳನ್ನು ಹಾಕುತ್ತೆ. ಸ್ಟೇಕಿಂಗ್ ಮಾಡುವಂಥ ವಿಧಾನ 5 ಎಕರೆದಲ್ಲಿ ಸಂಪೂರ್ಣವಾಗಿ ಕ್ಯಾಪ್ಸಿಕಮನ್ನು ಬೆಳೆದಿದೆ. ಈ ಕಡೆ ಎಲ್ಲ ನೀವು ನೋಡ್ಬೋದು. ಬಂದರೆ ನಂತರ ನಾವು ಬೆಳೆದಿರೋಂಥ ಕ್ಯಾಪ್ಸಿಕಮ್ನ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಅದನ್ನು ನೋಡೋಣ. ಅದ್ರ ಜೊತೆಗೇ ಈ ರೈತವರು ಏನು ಮಾಡಿದ್ದಾರೆ ಅಂತಂದರೆ, ಅಡಿಕೆ ಮತ್ತು ತೆಂಗಿನ ಮರವನ್ನು 2 ಬೆಳೆಸಿದ್ದಾರೆ. 2 ಮಿಕ್ಸಲ್ಲಿ ನೀಟಾಗಿ ಒಳ್ಳೆಯ 5 ಎಕರೆ ಫಾರ್ಮ್ ಹೌಸಲ್ಲಿ ಇವರು ಟೋಟಲಿ ಪಾಲಿ ಹೌಸಲ್ಲೇ ಕ್ಯಾಪ್ಸಿಕಮ್ ಬೆಳೆದ್ರೆ. ಈ ರೀತಿ ಎಲ್ಲ ನಮ್ಮ ರೈತ ಬಾಂಧವರು ಈ ರೀತಿ ಬೆಳೆದ್ರಿಂದ ತಮಗೆ ಆರ್ಥಿಕ ಸಲಹೆ ಮತ್ತು ಆರ್ಥಿಕತೆಯನ್ನು ಹೆಚ್ಚಿಸ್ಬೋದು. ಅದರ ಜೊತೆಯೇ ಇವತ್ತಿನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ತಾವೆಲ್ಲರೂ ಅಗ್ರಿಕಲ್ಚರ್ ಬಗ್ಗೆ ಜಾಸ್ತಿ ಒತ್ತು ಕೊಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಬನ್ನಿ ಒಳಗಡೆ ಹೋಗೋಣ. ರೈತ ಬಾಂಧವರೇ ನೋಡಿ, ಕ್ಯಾಪ್ಸಿಕಮ್ ಯಾವ ರೀತಿ ಅಂದರೆ ಆಲ್ರೆಡಿ ಫ್ರೂಟ್ ಬಂದಿದೆ. ಇಲ್ಲಿ ತಾವು ನೋಡ್ಬೋದು. ಈ ರೀತಿ ಎಲ್ಲ ಫ್ರೂಟ್ಗಳು ಸ್ಟಾರ್ಟ್ ಆಗಿದೆ. ಸರಿ ಸುಮಾರಾಗಿದ್ದು 2 ತಿಂಗಳದ ಕಾಪಿದೆ. ಇದರಲ್ಲಿ ಎಲ್ಲ ಡ್ರಿಪ್ ಮುಖಾಂತರನೇ ಇದಕ್ಕೆ ಇರಿಗೇಷನ್ನು ಮಾಡ್ತಾ ಇರೋದು. ನಂತರ ಯಾವುದೇ ರೀತಿಯಿಂದ ಈ ಪಾಲಿ ಹೌಸಲ್ಲಿ ಮಾಡೋದ್ರ ಮುಖಾಂತರ ಇದಕ್ಕೆ ಬೇಕಾಗಿರುವಂಥ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ನಂತರ ಥ್ರಿಪ್ಸು ಮೈಟ್ಸು ಬರೋದು ತುಂಬ ಕಡಿಮೆ. ಥ್ರಿಪ್ಸು ಮತ್ತು ಮೈಟ್ಸ್ ಬರಬಾರ್ದು ಅಂತೇಳಿ ಎಲ್ಲೋ ಮತ್ತು ಗ್ರೀನ್ ಕಲರ್ ಪ್ಯಾಡ್ಗಳನ್ನು ಸಹಿತ ಅಳವಡಿಸಲಾಗಿದೆ. ಇದರಿಂದ ಥ್ರಿಪ್ಸು ಮೈಟ್ಸ್ ಬರೋಲ್ಲ. ಥ್ರಿಪ್ಸು ಮೈಟ್ಸ್ ಬಂದಿಲ್ಲ ಅಂತಂದರೆ ಗಿಡ ಯಾವುದೇ ರೀತಿಯಿಂದ ರೋಗಕ್ಕೆ ತುತ್ತಾಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಫಸಲು ಬರುತ್ತೆ. ನಂತರ ಇದಕ್ಕೆ ಬೇಸಲ್ ಡೋಸನ್ನು ಕಡ್ಡಾಯವಾಗಿ ತಾವೆಲ್ಲ ಮೇಂಟೈನ್ ಮಾಡಲೇಬೇಕು. ಅದ್ರ ಜೊತೆಗೇ ಇದಕ್ಕೆ ಬೇಕಾಗಿರುವಂಥ ರಾಸಾಯನಿಕ ಗೊಬ್ಬರ ಮತ್ತು ಬೇಕಾಗಿರುವಂಥ ಕ್ರಿಮಿನಾಶಕ, ಕೀಟನಾಶಕ ಮತ್ತು ಗ್ರೋತ್ ಪ್ರೊಮೋಟ್ರ್ ಎಲ್ಲ ಸಿಂಪಡಣೆ ಮಾಡ್ತಾ ಇರಬೇಕಾದ್ರೆ ಈ ರೀತಿ ಬೆಳೆಯೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಸೂಪರ್ ಕ್ವಾಲಿಟಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಸಹಿತ ಇದರಲ್ಲಿ ಸಿಗ್ಬೋದು. ನೋಡ್ಕೊಳ್ಳಿ, ಯಾಕಂತಂದ್ರೆ ಯಾವ ರೀತಿ ಹೆಲ್ದಿ ಇದೆ. ಸುಮಾರು 5 ಎಕರೆದಲ್ಲಿ ಸಂಪೂರ್ಣ ಪಾಲಿ ಹೌಸಲ್ಲೇ ಇವತ್ತು ಬೆಳ್ತಿರುವಂಥ ಕ್ಯಾಪ್ಸಿಕಮ್ ಇದು ಎಕ್ಸ್ಪೋರ್ಟ್ ಸಹಿತ ಆಗುತ್ತೆ. ಯೆಲ್ಲೋ ಮತ್ತು ರೆಡ್ ಇದರಿಂದ ಕೀಪಿಂಗ್ ಕ್ವಾಲಿಟಿ ಮತ್ತು ಟ್ರಾನ್ಸ್ಪೋರ್ಟ್ ಕ್ವಾಲಿಟಿ ಇರೋದ್ರಿಂದ ಇದಕ್ಕೆ ಮಾರ್ಕೆಟಲ್ಲಿ ಬೇರೆ ಒಂದು
ಕ್ಯಾಪ್ಸಿಕಮ್ಗೆ ಈ ಕ್ಯಾಪ್ಸಿಕಮ್ಗೆ ಸರಿಸುಮಾರಾಗಿ 10% ರೇಟಲ್ಲಿ ಸಹಿತ ಹೆಚ್ಚಿಗೆ ಸಿಗೋಂಥ ಸಾಧ್ಯತೆ ಇರುತ್ತೆ ಈ ರೀತಿ ಬೆಳೆಯೋದ್ರಿಂದ. ರೈತ ಬಾಂಧವರು ಮಳೆ ನೀರನ್ನು ಸಹಿತ ಸಂಗ್ರಹಣೆ ಮಾಡೋದಕ್ಕೆ ಬಾವಿಯನ್ನು ಸಹಿತ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅದರಿಂದ ವಾಟರ್ ಸ್ಟಾಕ್ ಮಾಡ್ಕೊಂಡು ಅದರಿಂದ ಪಂಪ್ ಹೌಸ್ ಮುಖಾಂತರ ಎಲ್ಲ ಪಾಲಿಹೌಸ್ಗಳಿಗೆ ಎಲ್ಲ ಕ್ರಾಪ್ಗಳಿಗೆ ಇರಿಗೇಷನ್ ಮಾಡ್ತಾ ಇದ್ದಾರೆ. ಈಗ ತಾವು ನೋಡ್ಬೋದು ಇದ್ದು ಸ್ಟಾಕ್ ಮಾಡಿರುವಂಥ ಒಂದು ಬಾವಿ, ಅದಕ್ಕೆ ಮಳೆ ನೀರು ಬಂದಿರುವಂಥದ್ದನ್ನು ನೇರವಾಗಿ ಈ ಬಾವಿಗೆ ಸ್ಟಾಕ್ ಆಗ್ತಿದೆ. ಆ ಮುಖಾಂತರದಿಂದ ಈ ಕೆನಲ್ ಟೈಪ್ ಮಾಡಿದ್ದಾರೆ, ಅದಕ್ಕೆಲ್ಲ ಪಾಲಿಥಿನ್ ಬ್ಯಾಗ್ ಹಾಕಿ ಅದರಿಂದ ಸಂಪೂರ್ಣವಾಗಿ ಇದರಲ್ಲಿ ಬಂದು ಸ್ಟಾಕ್ ಆಗುತ್ತೆ. ಈ ಸ್ಟಾಕ ಮಳೆ ನೀರು ಇದರಿಂದ ಪಂಪ್ ಹೌಸ್ ಮುಖಾಂತರ ಇರಿಗೇಷನ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಟೋಟಲಿ ಈ ಬೇಕಾಗಿರೋಂಥ ಅದ್ರ ಜೊತೆಗೆ ನೋಡ್ಬೋದು ಒಂದು ಟ್ಯೂಬ್ ಮೇಲೆ ಇಲ್ಲೊಂದು ನಾಗಪ್ಪ ಪ್ರತ್ಯಕ್ಷ ಆಗಿದ್ದಾರೆ ನೋಡಿ.